ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹ್ಯಾಪಿ ಸಂಕಷ್ಟ ಚತುರ್ಥಿ. ಇವತ್ತು ಸಂಕಷ್ಟ ಚತುರ್ಥಿ ಇದೆ. ಸಂಕಷ್ಟ ಚತುರ್ಥಿ ಅಂದರೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ. ಏನಕ್ಕೆ ಅಂದರೆ ನಾನು ಮೊದಲಿಂದನೂ ಗಣೇಶನನ್ನು ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ಗಣೇಶನ ನಂಬೋದು ಜಾಸ್ತಿ. ಮದುವೆಗಿಂತ ಮೊದಲು ನಾನು ಉಪವಾಸ ಇದ್ದು ಸಂಕಷ್ಟಿಯನ್ನು ಮಾಡ್ತಾಯಿದ್ದೆ. ಇವಾಗ ಉಪವಾಸ ಎಲ್ಲ ಇರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಸಂಕಷ್ಟಿ ದಿನ ನಾನ್ ವೆಜ್ ಎಲ್ಲ ತಿನ್ನಲ್ಲ. ಇವಾಗ ನಾವು ವಾರ ಮಾಡ್ತೀವಲ್ಲ, ಅದೇ ಥರ ವಾರ ಬಂದಾಗ ಮಾಡೋ ಥರನೇ ಮಾಡ್ತೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದರೆ ನಿನ್ನೆದೆಲ್ಲ ಏನು ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ, ಕ್ಲೀನಾಗಿ ಮಾಡ್ತೀನಿ. ವಾರ ಮಾಡೋ ಥರ ಮಾಡ್ತೀನಿ. ಆದರೆ ಉಪವಾಸ ಮಾತ್ರ ಇರಲ್ಲ. ಸಾಧ್ಯ ಆದರೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ತೀನಿ. ಇನ್ನು ನನ್ನ ಮಗಳು ಮಲ್ಕೊಂಡಿದ್ದಾಳೆ, ಎದ್ದಿಲ್ಲ. ಇನ್ನು ಅವಳು ಎದ್ದ ಮೇಲೆ ಸ್ನಾನ ಮಾಡಿಸ್ಬೇಕು. ಆಮೇಲೆ ಅಡುಗೆ ಕೂಡ ಮಾಡಿಲ್ಲ, ಅಡುಗೆ ಮಾಡಬೇಕು. ಇನ್ನು ನಾನು ಬೆಳಗಿನ ತಿಂಡಿಗೆ ಮಿಲೆಟ್ ದೋಸೆ ಮಾಡಿದ್ದೆ. ಮಿಲೆಟ್ ದೋಸೆ ಮತ್ತು ಬೀನ್ಸ್ ಪಲ್ಯ ಮಾಡಿದ್ದೆ, ಚೆನ್ನಾಗಾಗಿತ್ತು. ತಿಂಡಿ ಎಲ್ಲ ತಿಂದ್ಕೊಂಡು ಹೋದರು. ಇವಾಗ ಟೈಮ್ ಬಂದು 10:30 ಆಗೋಯ್ತು. ಇನ್ನು ಅಡುಗೆ ಮಾಡಬೇಕು. ಬೇರೆ ಏನು ಕೆಲಸ ಇಲ್ಲ. ಇನ್ನು ಇವತ್ತು ಅಡುಗೆ ಮಾಡಬೇಕು. ಅಡುಗೆಯನ್ನು ಮಾಡಿ ನನ್ನ ಮಗಳು ಎದ್ದ ಮೇಲೆ ಸ್ನಾನ ಅವಳು ನೋಡಬೇಕಲ್ಲ, ಅವಳದ್ದೇ ಟೈಮ್ ಆಗುತ್ತೆ ಸ್ನಾನ ಮಾಡಿಸೋದು ಅದು ಇದು ಅಂಥೇಳಿ. ಬಟ್ಟೆ ಕೂಡ ವಾಶ್ಗೆ ಹಾಕಿದ್ದೀನಿ. ವಾಶ್ ಆಗಿದೆ, ಬಟ್ಟೆ ಒಣಗಿಸ್ಕೋಬೇಕು. ನಿನ್ನೆ ಮಧ್ಯಾಹ್ನ ನಮ್ಮ ಮನೆಯವ್ರು ಬಂದ ಮೇಲೆ 3 ಗಂಟೆಗೆ ಹೊಸರೋಡು ಹೋದ್ವಿ. ನನ್ನ ಮಗನಿಗೆ ನಾಳೆ ಬರ್ಡೇ ಇದೆಯಲ್ಲ, ನನ್ನ ಮಗಂದು ಹೊಸ ಬಟ್ಟೆ ತಂದಿರಲಿಲ್ಲ. ಅಂದರೆ ಒಂದು ಸೆಟ್ ಇದೆ, ಪ್ಯಾಂಟ್ ಎಲ್ಲ ಇದೆ. ನಾವು M5 ಮಾಲ್ಗೆ ಹೋಗಿದ್ವಲ್ಲ, ಅವಾಗ ತಂದಿರೋದಿದೆ. ಇನ್ನು ನಮ್ಮ ಮನೆಯವರು ಕೊಡಿಸ್ತೀನಿ ಅಂದರೆ ಈ ಸರಿ ಯಾರನ್ನ ಜಾಸ್ತಿ ಕರೆದು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಎಲ್ಲಾದರೂ ಹೊರಗಡೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ನಾಳೆ ಇನ್ನು ಹೆಂಗಾಗುತ್ತೋ ನೋಡಬೇಕು. ಅದಕ್ಕೆ ಒಂದು ಡ್ರೆಸ್ ಕೊಡಿಸಿದ್ರು. ಈ ಥರ ಇದೆ, ಒಳಗಡೆ ಈ ಥರ ಸ್ಲೀವ್ಸಲ್ಲಿ ಟೀ ಶರ್ಟ್ ಬರುತ್ತೆ. ಆಮೇಲೆ ಈ ಥರ ಕೋಟ್ ಥರ ಬರುತ್ತೆ. ಇದು ಪ್ಯಾಂಟ್ ಚೆನ್ನಾಗಿದೆ ನೋಡೋದಕ್ಕೆ. ಸೈಜು ಕರೆಕ್ಟಾಗಿ ಆಗ್ತಾ ಇತ್ತು. ಹಾಂ, ಪ್ಯಾಂಟು. ಬಾ ಇಲ್ಲಿ ಬಾ. ಆಮೇಲೆ ಅವಳಿಗೊಂದು ಜೊತೆ ಶೂ ತಗೊಬಂದ್ವಿ. ಶೂ ತೋರಿಸು ಬಾ ಮಗಳೇ, ಇಲ್ಲಿ ತೋರಿಸು ಬಾ, ಇಲ್ಲಿ ಕೂತ ಬಾ ಮಗಳೇ. ಶೂ ತೋರಿಸು. ಒಂದು ಜೊತೆ ಶೂ ತಗೊಬಂದ್ವಿ. ನಾವು ಊರಿಗೆ ಹೋಗಿದ್ದೆ ಅಲ್ಲ, ಊರಿಗೆ ಹೋದಾಗ ಅವಳ ಶೂ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಊರಲ್ಲಿ. ಅದಕ್ಕೆ ಇವಾಗ ಒಂದು ಶೂ ತಗೊಬಂದ್ವಿ. ಚೆನ್ನಾಗಿದೆ ಶೂ. ಹಾಕಬೇಕಾ? ಯಾರ್ದಿದು ಮಗನ ಶೂ? ನಿಂದ? ಇನ್ನು ನಮ್ಮ ಮನೆಯವರು ಬರುವಾಗ ಪಾನಿಪುರಿ ಕೊಡಿಸಿದ್ರು. ಪಾನಿಪುರಿ ಮತ್ತು ದಹಿಪುರಿ ಎರಡೂ ಕೊಡಿಸಿದ್ರು. ನಮ್ಮ ಮಾಮೂಲಿ ತಗೋತಾ ಇದ್ವಿ, ಅಲ್ಲೇ ಕೊಡಿಸಿದ್ವಿ. ನಾನು ವೀಡಿಯೋ ಎಲ್ಲ ಆಗಿಲ್ಲ. ನನ್ನ ಮಗಳು ಎತ್ಕೊಂಡು ಬೈಕಿಗೆ ಹೋಗಿದ್ವಿ. ಕಾರು ಕೂಡ ತೊಗೊಂಡೋಗಿರಲಿಲ್ಲ. ಕಾರ್ ತೊಗೊಂಡೋದ್ರೆ ಸುಮ್ಮನೆ ಟ್ರಾಫಿಕ್ ಇರುತ್ತೆ, ಅದಕ್ಕೆ ಒಂದು ಹಾಫ್ ಆನ್ ಅವರ್ ಜಾಸ್ತಿ ಟೈಮ್ ಹೋಗ್ಬಿಡುತ್ತೆ ಅಂಥೇಳಿ ಬೈಕೇ ತೊಗೊಂಡೋಗಿದ್ವಿ. ಬೈಕ್ ತೊಗೊಂಡೋಗಿ ಅದಕ್ಕೆ ನನಗೆ ವೀಡಿಯೋ ಎಲ್ಲ ಹಿಡ್ಕೊಂಡು ಮಾಡೋದಕ್ಕೆ ಕೂಡ ಆಗಿಲ್ಲ, ಮಗಳು ಎತ್ಕೊಂಡಿದ್ದು. ಇನ್ನು ಊಟ ಸ್ನಾನ ಎಲ್ಲ ಮುಗಿಸೋದ್ರೊಳಗೆ 3 ಗಂಟೆ ಆಗಿಬಿಡ್ತು. 3:10 ಆಯಿತು. ಮ್ಯಾಪ್ ಚೆಕ್ ಮಾಡಿದೆ, ಶ್ರೇಯು ಬರ್ತಾಯಿದ್ದ. ಹಾಗೆ ಅವ್ನು ಬರ್ತಾಯಿದ್ದೀನಿ. ನೋಡಿ, ಬ್ಯಾಗು ಎಲ್ಲ ನನ್ನ ಹತ್ರ ಕೊಟ್ಬಿಟ್ಟು ಹಾಗೆ ತಾನು ಓಡ್ತಾ ಇದ್ದಾನೆ. ನನ್ನ ಮಗಳನ್ನು ಹೆಚ್ಕೋಬೇಕು, ಬ್ಯಾಗೆಲ್ಲ ಹಿಡ್ಕೊಬರ್ಬೇಕು. ಅದಕ್ಕೆ ಇವಳು ಕೆಳಗಡೆ ಇಳಿಸ್ದೆ, ನೋಡೋಣ ಮೇಲೆ ಹೋಗ್ತಾಳೆ ಸ್ಟೆಪ್ಸು ಅಂತೇಳಿ. ಮೇಲೆ ಹತ್ತಾ ಇದ್ದಾಳೆ. ಆದರೆ ನಮ್ಮದು ಸ್ಟೆಪ್ಸು ಸ್ವಲ್ಪ ಅಂದರೆ ಹೈಟ್ ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಅವಳಿಗೆ ಕಷ್ಟ ಆಗ್ತಾಯಿದೆ ಅನಿಸುತ್ತೆ. ಫುಲ್ ಅವಳೇ ಹತ್ತೋದಕ್ಕೆ ಟ್ರೈ ಮಾಡ್ತಾಳೆ. ಹಾಗೆ ನನ್ನ ಈ ಸ್ಮಾಲ್ ವ್ಲಾಗ್ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಕಳಿಸಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ. ಧನ್ಯವಾದ.